ಜೈ ಶ್ರೀಕೃಷ್ಣ, ಜೈ ಜಗನ್ಮಾತಾ. ಆದಿಪರಾಶಕ್ತಿ ನಿನಗೆ ಕೋಟಿ ಕೋಟಿ ಪ್ರಣಾಮಗಳು ತಾಯಿ. ಆತ್ಮೀಯರೇ, ದೇವಿ ಕವಚದ ಈ 10ನೇ ಶ್ಲೋಕವನ್ನು ನಾವು ನೋಡೋಣ. ಮಾಹೇಶ್ವರಿ ಋಷಾರೂಢ ಕೌಮಾರಿ ಶಿಖಿವಾಹನ ಲಕ್ಷ್ಮೀ ಪದ್ಮಾಸನಾ ದೇವಿ ಪದ್ಮ ಹಸ್ತ ಹರಿಪ್ರಿಯ. ಮಾಹೇಶ್ವರಿ ಅಂತ ಹೇಳಿದರೆ ಶಿವನ ಶಕ್ತಿ. ಋಷಭ ಎಮ್ಮೆಯ ಮೇಲೆ ಆರೂಢಳಾಗಿರುವವಳು ಯಾರು? ಮಾಹೇಶ್ವರಿ ದೇವಿ. ಇನ್ನು ಕುಮಾರಸ್ವಾಮಿಯ ಶಕ್ತಿ ಯಾವುದು? ನವಿಲು. ನವಿಲಿನ ಮೇಲೆ ಸಾಗುವವಳು ಕೌಮಾರಿ. ಕಮಲದ ಮೇಲೆ ಆಸೀನಳಾಗಿ ಇರುವವಳೇ ಜಗನ್ಮಾತೆ ಶ್ರೀ ಮಹಾಲಕ್ಷ್ಮೀ ದೇವಿ. ಪದ್ಮ ಹಸ್ತ, ಕಮಲವನ್ನು ಕೈಯಲ್ಲಿ ಹಿಡಿದಿರುವವಳು ಪದ್ಮ ಹಸ್ತೆ. ಹರಿಪ್ರಿಯ, ವಿಷ್ಣುವಿಗೆ ಅತಿ ಪ್ರಿಯಳಾದವಳು ಹರಿಪ್ರಿಯ. ಅವಳೇ ಜಗನ್ಮಾತೆ. ಎಲ್ಲವೂ ಶಿವನ ಶಕ್ತಿಯಾಗಿ ಮಹೇಶ್ವರಿ ರೂಪದಲ್ಲಿ ನಮ್ಮ ದುಷ್ಟ ಶಕ್ತಿಗಳನ್ನು ನಾಶ ಮಾಡ್ತಾಳೆ. ಸ್ಪಂದನ ಶಕ್ತಿಯಾಗಿ ಕೌಮಾರಿ ರೂಪದಲ್ಲಿ ಧೈರ್ಯ ಮತ್ತು ಶೌರ್ಯವನ್ನು ಜಗನ್ಮಾತೆ ನಮಗೆ ನೀಡ್ತಾಳೆ. ವಿಷ್ಣುವಿನ ಶಕ್ತಿಯಾಗಿ ಲಕ್ಷ್ಮೀ ರೂಪದಲ್ಲಿ ಐಶ್ವರ್ಯ, ಶಾಂತಿ ಮತ್ತು ಸಮೃದ್ಧಿಯನ್ನು ನೀಡುವಂಥವಳು ಜಗನ್ಮಾತೆ. ಇಲ್ಲಿ ಏನು ನಾವು ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಅಂತ ಹೇಳ್ತೀವಿ, ಅವರೆಲ್ಲರೂ ಯಾರ ಒಂದು ಶಕ್ತಿಯಾಗಿ ನಮಗೆ ಅನುಗ್ರಹವನ್ನು ನೀಡ್ತಾರೆ ಅನ್ನೋದನ್ನು ತಿಳಿಬಹುದು. ನಮ್ಮ ಜೀವನದ ಎಲ್ಲ ಆಯಾಮಗಳಲ್ಲಿ ನಮ್ಮನ್ನು ಕಾಪಾಡುವವಳೇ ಜಗನ್ಮಾತೆ. ನಾವು ಈ ಶ್ಲೋಕವನ್ನು ಸರಳವಾಗಿ ಅರ್ಥ ಮಾಡ್ಕೊಬೇಕು ಅಂತ ಹೇಳಿದ್ರೆ, ನಾವು ಯಾವ ಸ್ಥಿತಿಯಲ್ಲೇ ಇರಲಿ, ನಮಗೆ ಬಲ ಬೇಕು ಅಂದರೆ ಮಾಹೇಶ್ವರಿಯಾಗಿ ಜಗನ್ಮಾತೆ ಬಂದು ಕಾಪಾಡ್ತಾಳೆ. ಧೈರ್ಯ ಬೇಕು ಅಂತ ಹೇಳಿದ್ರೆ ಕೌಮಾರಿ ದೇವಿಯಾಗಿ ಬಂದು ಕಾಪಾಡ್ತಾಳೆ. ಸಂತೋಷ ಮತ್ತು ಐಶ್ವರ್ಯ ಬೇಕು ಅಂದರೆ ಲಕ್ಷ್ಮೀ ದೇವಿಯಾಗಿ ನಮ್ಮನ್ನು ಬಂದು ಕಾಪಾಡ್ತಾಳೆ. ಅಂದರೆ ಅಮ್ಮ ಜಗನ್ಮಾತೆ ಯಾವ ರೂಪದಲ್ಲಾದರೂ ನಮ್ಮ ಜೊತೆಗಿದ್ದಾಳೆ. ನಾವು ಕೇವಲ ಭಕ್ತಿಯಿಂದ ಮಾತ್ರ ಅವಳನ್ನು ಸ್ಮರಿಸಿದರೆ ಸಾಕು. ನಮ್ಮ ಬದುಕನ್ನು ಜಗನ್ಮಾತೆ ಕಮಲದಂತೆ ಅರಳಿಸುತ್ತಾಳೆ. ಜಗನ್ಮಾತೆಯ ಕೃಪಾ ಕಟಾಕ್ಷ ನಮ್ಮ ಮೇಲೆ ಇದ್ದರೆ ಸಾಕು, ನಮ್ಮ ಬದುಕು ಹಸನಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಜಗನ್ಮಾತೆಗೆ ಬೇಕಿರುವುದು ನಮ್ಮ ಶ್ರದ್ಧೆ, ಭಕ್ತಿ, ಶುದ್ಧ ಮನಸ್ಸು. ಇದೆಲ್ಲದರಿಂದ ತಾಯಿ ಜಗನ್ಮಾತೆಯನ್ನು ನಾವು ಆರಾಧನೆ ಮಾಡಿದ್ದಾದರೆ ಜಗನ್ಮಾತೆ ಸದಾ ನಮ್ಮ ಜೊತೆ ಇದ್ದು ನಮ್ಮನ್ನು ರಕ್ಷಿಸಿ ಕಾಪಾಡ್ತಾಳೆ. ಜೈ ಜಗನ್ಮಾತಾ.